ಹಾಯ್ ಹಲೋ. ಒಂದೂರಲ್ಲಿ ಒಬ್ಬ ರಾಜಕುಮಾರ ಇದ್ದ. ರಾಜಕುಮಾರ ಅಂದರೆ ಹಳೆ ಕಾಲದ ಸ್ಟೋರಿ ಇದು. ಒಂದಿನ ಸಮುದ್ರಕ್ಕೆ ಈಜಾಡ್ಲಿಕ್ಕಂತ ಹೋಗ್ತಾನೆ, ಒಬ್ಬನೇ ಹೋಗ್ತಾನೆ, ಯಾರಿಗೂ ಹೇಳದೆ. ಅರಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಹುಡುಗ ಎಲ್ಲೂ ಹೋಗ್ತಾನೆ. ರಾಜಕುಮಾರ ಎಲ್ಲಿ ಹೋಗ್ತೇನೆ ಅಂತ ಯಾರಿಗೂ ಹೇಳದೆ ಹೋಗ್ತಾನೆ. ಒಂದು ದೋಣಿ ತಗೊಂಡು ಹೋಗ್ತಾನೆ. ಏನಾದರೂ ಹೊಸ್ತು ನೋಡಬೇಕು, ಹೊಸತನ್ನು ಅನುಭವಿಸ್ಬೇಕು ಅಂತ ಹೋದರೆ ಅವನಿಗೆ ಸರಿಯಾದ ಅನುಭವ ಇಲ್ಲದೆ ನೀರಿನ ಬಗ್ಗೆ, ಅದರ ಆಳದ ಬಗ್ಗೆ, ಆಮೇಲೆ ಯಾವ ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಅದರ ಬಗ್ಗೆ ಏನೂ ಗೊತ್ತಿಲ್ಲದೆ ಏನಾಗ್ತದೆ, ಅವನು ದೋಣಿ ನಡೆಸಿ ಮುಂದೆ ಹೋದರೆ ದೋಣಿ ಮುಳುಗ್ತದೆ ನೀರಲ್ಲಿ. ಮುಳುಗಿದ್ರೆ ಅವನಿಗೆ ಈಜು ಬರ್ತಾಯಿತ್ತು. ಈಜ್ಕೊಂಡು ಒಂದು ತುಂಬ ಕತ್ಲೆ ಆದಾಗ ಈಜ್ಕೊಂಡು ಒಂದು ದಡ ಸೇರ್ತಾನೆ ಒಂದು ಕಡೆ. ಆದರೆ ಅದು ಅಲ್ಲಿ ಏನು ತಿನ್ನಲಿಕ್ಕೂ ಇಲ್ಲ, ಏನು ನೀರು ಕುಡಿಯೋಕ್ಕೂ ಇಲ್ಲ, ಏನೂ ಇಲ್ಲ. ಕಾಡು ಥರ ಇರ್ತದೆ. ಕಾಡೊಳಗೆ ಹೋಗ್ತಾನೆ, ನೋಡೋಣ ಏನಾದರೂ ಸಿಗ್ಬೋದು, ಜನ ಎಲ್ಲಾದರೂ ಇರ್ಬೋದು ಅಂತ. ಆವಾಗ ಅವನಿಗೆ ದೂರದಿಂದ ಒಂದು ಜೋರು ಸೌಂಡ್ ಕೇಳಿಸ್ತದೆ, ಗುಡುಗು ಬಂದ ಹಾಗೆ. ಆದರೆ ಅದು ಗುಡುಗು ಅಲ್ಲ, ಒಂದು ದೊಡ್ಡ ಗುಹೆ ಒಳಗೆ ತುಂಬ ಕುರಿಗಳಿದ್ದವು. ಆ ಕುರಿಗಳಲ್ಲಿ ಒಬ್ಬ ರಾಕ್ಷಸ. ಆ ರಾಕ್ಷಸನಿಗೆ ಒಂದೇ ಕಣ್ಣು, ಮಲಗಿ ಗೊರಕೆ ಹೊಡಿತಾ ಇದ್ದ ಜೋರಾಗಿ ಅಂತ. ಅದು ಇವನಿಗೆ ಗುಡುಗು ಕೇಳಿಸಿದಾಗೆ ಕೇಳಿಸ್ತಾ ಇದ್ದೆ. ನಿಧಾನಕ್ಕೆ ಒಳಗೆ ಹೋಗ್ತಾನೆ. ಒಳಗೆ ಹೋದರೆ ಕುರಿಗಳು ತುಂಬ, ಮೇಕೆಗಳು, ಕುರಿಗಳು, ಎಷ್ಟು ಕತ್ಲೆ ಇದೆ ಅಂದರೆ ಕಣ್ಣು ಏನು ಟಾರ್ಚ್ ಹಾಕಿರೋ ಕಾಣಿಸೋದಷ್ಟು ಅಷ್ಟು ಕತ್ಲೆ ಇತ್ತು. ಒಳಗೆ ಹೋಗ್ತಾನೆ. ಒಳಗೆ ಹೋದರೆ ಯಾರ ಮಲಗಿದಾರಲ್ಲ, ದೊಡ್ಡ ಪರ್ವತ ಮಲಗಿದಾಗಿದೆ ಅಂತ ಅವನಿಗಾಗ ಹೊಳಿತದೆ. ಸ್ವಲ್ಪ ಜ್ಞಾನ ಇತ್ತು, ಯಾಕಂದರೆ ಅರಮನೆಯಲ್ಲಿ ಹೇಳ್ತಾ ಇದ್ದರು, ರಾಕ್ಷಸರು ಇರ್ತಾರೆ, ದೊಡ್ಡ ಮನುಷ್ಯರು ಇರ್ತಾರೆ, ಓಡಾಡೋರು ಇರ್ತಾರೆ ಅಂತ. ಅಂಥದ್ರಲ್ಲಿ ಅವನು ಮೇತಾಗಿ ಒಳಗೆ ಹೋಗಿ ಹೊರಗೆ ಬರ್ತಾನೆ, ಯಾಕಂದರೆ ರಾಕ್ಷಸ ಮಲಗಿದ್ದ. ಅಲ್ಲೇ ದೂರದಲ್ಲಿ ಒಂದು ಮರದ ಮೇಲೆ ಕೈಕೊಂಡಿರ್ತಾನೆ. ನೋಡೋಣ ಈ ರಾಕ್ಷಸ ಹೊರಗೆ ಹೋದ್ಮೇಲೆ ಒಳಗೋಗಿ ಕುರಿಗಳಿದು ಎಲ್ಲರ ಹಾಲು ಸಿಕ್ಕಿದ್ರೆ ಕುಡಿಬೋದು ಅಂತ. ಬೇರೆ ಏನೂ ಊಟ ಇರಲಿಲ್ಲ. ಸರಿ, ಸ್ವಲ್ಪ ಹೊತ್ತಿಗೆಲ್ಲ ರಾಕ್ಷಸ ಎದ್ದು ಹೊರಗೆ ಹೋಗ್ತಾನೆ. ಹೊರಗೆ ಹೋಗಿ ರಾಕ್ಷಸನಿಗೆ ಒಂದೇ ಕಣ್ಣು, ಇಷ್ಟು ದಪ್ಪ ಇದ್ದು, ಒಂದೊಂದು ಕಾಲು ಇಷ್ಟಿಷ್ಟು ದಪ್ಪ ಇತ್ತು. ನಡ್ಕೊಂಡು ರಾಕ್ಷಸ ಹೋಗ್ತಾನೆ. ಆದರೆ ಗುಹೆಗೆ ಒಂದು ಬಾಗಿಲು ಅಡ್ಡ ಇಟ್ಟು ಕುರಿಗಳು ಹೊರಗೆ ಬರೋದಾಗೆ ಒಂದು ಕಲ್ಲು ಅಡ್ಡ ಇಟ್ಟು ಹೋಗ್ತಾನೆ. ರಾಕ್ಷಸ ದೂರ ಹೋದ್ಮೇಲೆ ಈ ರಾಜಕುಮಾರ ಒಳಗೆ ಹೋಗ್ತಾನೆ. ಒಳಗೋಗಿ ಕುರಿಗಳನ್ನೆಲ್ಲ ಮಾತಾಡಿಸಿ ಹಾಲು ಕುಡಿದು ಅಲ್ಲೇ ಮಲಗ್ತಾನೆ. ನಿದ್ದೆ ಬಂದುಬಿಡ್ತದೆ. ಅದೇ ಸಾಯಂಕಾಲ ಹೊತ್ತು ಬರ್ತಾನೆ ರಾಕ್ಷಸ ವಾಪಸ್ ಬರುವಾಗ, ಇದೇನು ವಾಸನೆ ಬರ್ತದಲ್ಲ, ಮನುಷ್ಯರ ವಾಸನೆ, ಯಾರಿದು, ಎಲ್ಲಿದೆ ಅಂತ. ಅರೆ ರಾಜಕುಮಾರನಿಗೆ ಸ್ವಲ್ಪ ಭಯ ಆಗ್ತದೆ. ಏನಪ್ಪ ಮಾಡೋದು, ನನ್ನನ್ನೇ ತಿಂದು ಬಿಟ್ಟರೆ, ಅಲ್ಲ ನನ್ನನ್ನೇ ಹೊಡೆದು ಬಿಟ್ಟರೆ ಏನು ಮಾಡೋದು ಅಂತ. ಅದಕ್ಕೆ ಅವನು ಏನು ಮಾಡ್ತಾನೆ, ಕುರಿದು ಅದೇನೋ ಇದೆಲ್ಲ ಇತ್ತಲ್ಲ ಗೊಬ್ಬರ, ಅದನ್ನು ಮೈಗೆ ಅಂಟಿಸ್ಕೊಳ್ತಾನೆ, ಗೊತ್ತಾಗಬಾರ್ದು ಅಂತ. ಯಾಕಂದರೆ ರಾಕ್ಷಸನಿಗೆ ಒಂದೇ ಕಣ್ಣಲ್ಲಿ ಎಲ್ಲ ಕಾಣಿಸ್ತಾ ಇರಲಿಲ್ಲ, ಆ ಕಡೆ ಈ ಕಡೆದೆಲ್ಲ ಕಾಣಿಸ್ತಾ ಇರಲಿಲ್ಲ, ನೇರಕ್ಕಿರೋದು ಮಾತ್ರ ಕಾಣಿಸ್ತಾ ಇತ್ತು. ಬೇಗ ಮೈಗೆ ಅಂಟಿಸ್ಕೊಂಡು ಸರಿ ಗೊತ್ತಾಗಿಲ್ಲ. ಆದರೆ ದಿನ ಈ ಥರ ಏನೂ ಆಡಲಿಕ್ಕಾಗಲ್ಲ. ಮರುದಿನ ಇವ್ನು ನೋಡಿದರೆ ಏನು ಮಾಡೋದು, ರಾಕ್ಷಸ ನೋಡಿದರೆ ಅಂತ ಏನು ಮಾಡ್ತಾನೆ, ಒಂದು ಮೂಲೆಯಲ್ಲಿ ಮೈಗೆಲ್ಲ ಹಚ್ಕೊಂಡು ಸುಮ್ಮನೆ ಮಲಗಿರ್ತಾನೆ, ಅಲ್ಲೇ ಗೊತ್ತಾಗಿಲ್ಲ. ಮರುದಿನ ರಾಕ್ಷಸ ಎದ್ದ, ಹೊರಗೋದ. ಆದರೆ ರಾಜ್ಕುಮಾರ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಬೇರೆ ಕಡೆಗೆ, ಯಾಕಂದರೆ ಇದು ಕಲ್ಲು ಅಡ್ಡ ಇಟ್ಟು ಹೋಗ್ತಾ ಇದ್ದ. ಅದು ಭಾರಿ ಭಾರದ ಕಲ್ಲು. ಗುಹೆಯಿಂದ ಈಚೆ ಬರಬೇಕಾದ್ರೆ ತುಂಬ ಶಕ್ತಿ ಬೇಕು, ಕಲ್ಲು ಜರುಗಿಸಿ ಈಚೆ ಬರಬೇಕು. ಅವಾಗ ಏನು ಮಾಡ್ತಾನೆ ರಾಕ್ಷಸ, ಏನು ಮಾಡ್ತಾಯಿದ್ದ, ವಾರಕ್ಕೊಂದ್ಸಲ ಎಲ್ಲ ಕುರಿಗಳನ್ನು ಹೊರಗೆ ಬಿಡ್ತಾ ಇದ್ದ. ಆವಾಗ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಇಲ್ಲಿಂದ ಹೋಗಬೇಕಲ್ಲ, ಏನು ಮಾಡೋದು ಅಂತ ಏನು ಮಾಡ್ತಾನೆ, ಕುರಿಗಳಿದ್ದೇ ಅದಕ್ಕೆ ತುಪ್ಪಳ ಅಂತಾರೆ, ಗೋಣಿಚೀಲ ಥರ ಇರ್ತದೆ, ಅದನ್ನು ಒಂದು ದಪ್ಪ ಸ್ಟ್ರೆಂತಾಗಿರುವ ಒಂದು ಕುರಿ ಟಗರು ಬೆನ್ನು ಮೇಲಿಂದ ಕಟ್ಟಿ ಎರಡೂ ಕೈಗಳಲ್ಲಿ ಗಟ್ಟಿ ಹಿಡ್ಕೊಂಡು ಟಗರಿನ ಹೊಟ್ಟೆ ಅಡಿಯಲ್ಲಿ ಸಣ್ಣಕ್ಕೆ ಮಲಗ್ತಾನೆ, ಗೊತ್ತಾಗೋದಕ್ಕೆ. ಯಾಕಂದರೆ ಯಾವ ಕುರಿ ಇದೆ ಯಾವುದಿಲ್ಲ ಅಂತ ರಾಕ್ಷಸ ಮುಟ್ಟಿ ಹೊರಗೆ ಬಿಡೋದು, ಗೊತ್ತಾಗಬಾರ್ದು ಅಂತ. ಏನು ಮಾಡ್ತಾನೆ, ಮೈಗೆಲ್ಲ ಅಂಟಿಸ್ಕೊಂಡು
ಕಂಬಳಿ ಥರ ಇರೋದು ಮೈಗೂ ಸ್ವಲ್ಪ ಅಂಟಿಸಿ ಗಟ್ಟಿ ಹಿಡ್ಕೊಂಡು ಆ ಕಡೆ ಈ ಕಡೆ ಹೊರಗೆ ಬಿಡ್ತಾನೆ. ಆದರೆ ರಾಕ್ಷಸನಿಗೆ ಗೊತ್ತಾಗಿಲ್ಲ, ದಾಟಿದ. ಬಾಗಿಲು ದಾಟಿ ಈಚೆ ಬಂದರೆ ಅಪ್ಪ ಬದುಕಿದೆಯಾ ಅಂತ ಹೇಳಿ ಈಚೆ ಬರ್ತಾನೆ ರಾಜ್ಕುಮಾರ. ಆಮೇಲೆ ಹಾಗೆ ನಡೆದು ತಿರ್ಗಾ ಸಮುದ್ರ ತೀರಕ್ಕೆ ಹೋದರೆ ಕಾಣಿಸ್ತಾರೆ ಜನರು. ಅವರಿಗೆ ಇದ್ದದೆಲ್ಲ ಕತೆ ಎಲ್ಲ ಹೇಳಿ ತಿರ್ಗಾ ರಾಜ್ಕುಮಾರ ನಾನು ಇಲ್ಲಿ ಹೋಗಬೇಕಲ್ಲ ಅಂದರೆ ಅವರು ಮಾಡಿ ದಾರಿ ತೋರಿಸ್ತೇವಂತ ಅವ್ರ ಜೊತೆನೇ ಕರ್ಕೊಂಡೋಗಿ ಅರಮನೆಯನ್ನು ಸೇರಿಸ್ತಾರೆ. ಆದರೆ ಅರಮನೆಯಲ್ಲಿ ರಾಜ್ಕುಮಾರ ಎಲ್ಲೆಲ್ಲಿ ಹೋಗಿ ಹೊಲಸಾಗಿ ಬಂದಿದ್ದಾನಂತ ಯಾರು ಒಳಗೇ ಬಿಟ್ಟಿಲ್ಲ. ಆದರೆ ರಾಜ್ಕುಮಾರ ಅಂತಾನೆ ನಾವು ಹೀಗೆಲ್ಲ ಪ್ರಾಣಿಗಳಿಗೆ ಹೆಲ್ಪ್ ಮಾಡಬೇಕು, ಅವಕ್ಕೆ ಏನಾದ್ರು ಕೂಡಿಟ್ಟು ಅವಕ್ಕೂ ಏನೂ ಇಲ್ಲದಾಗ ಮಾಡಿದರೆ ರಾಕ್ಷಸನ ಅಲ್ಲಿಂದ ಓಡಿಸಿ ಪ್ರಾಣಿಗಳಿಗೆ ನಾವು ಬದುಕಿಸಬೇಕು, ಅದನ್ನು ಬಚಾವ್ ಮಾಡಬೇಕು ಅಂತ ಹೇಳಿ ಎಲ್ಲ ಸೈನ್ಯ ತಗೊಂಡೋಗಿ ರಾಕ್ಷಸನನ್ನು ಬಂಧಿಸಿ ಎಲ್ಲ ಕುರಿಗಳನ್ನು ಹೊರಗೆ ಮಾಡಿ ಅವಕ್ಕೆ ಬೇಕಾದ ಆಹಾರ ಎಲ್ಲ ಕೊಟ್ಟು ಚೆನ್ನಾಗೇ ನೋಡ್ಕೊಂಡಿದ್ದ. ಇಂಥ ಕಥೆಗಳು ಬೇಕು ಅಂದರೆ ಇನ್ನೂ ಕೇಳಿಸ್ಕೊಳ್ಬೇಕಂದ್ರೆ ಟೈನಿ ಕ್ರೆಡಲ್ಸ್ ಪ್ರೀ ಸ್ಕೂಲ್ ಫಾಲೋ ಮಾಡಿ.